ಎಲೆಕ್ಟ್ರೋಲ್ ಬಾಂಡ್ ಹಗರಣ ಅಲ್ಲ, ಅಕೌಂಟಬಿಲಿಟಿ ಸೆಟ್ ಮಾಡೋದು. ನೋಡಿ, ನಿಮಗೆಲ್ಲರಿಗೂ ಗೊತ್ತಿದೆ, ಎಲೆಕ್ಟ್ರೋಲ್ ಬಾಂಡ್ ಬರೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳಿಗೆ ಉದ್ಯಮಿಗಳು ದೇಣಿಗೆ ಕೊಡ್ತಿರ್ಲಿಲ್ವಾ? ಯಾರು ಎಷ್ಟು ಕೊಟ್ಟರು ಅನ್ನೋದು ರೆಕಾರ್ಡ್ ಆಗ್ತಿತ್ತ? ಆದರೆ ಎಲೆಕ್ಟ್ರೋಲ್ ಬಾಂಡ್ ನಂತರ ಯಾರು ಎಷ್ಟು ಕೊಟ್ಟರು, ಯಾವ ಪಾರ್ಟಿಗೆ ಕೊಟ್ಟರು ಅನ್ನೋದು ಆನ್ ರೆಕಾರ್ಡ್ ಸಿಕ್ತು. ಇದು ಅಕೌಂಟಬಿಲಿಟಿ ಸೆಟ್ ಮಾಡೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಲೋಕಸಭೆಯಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಅವರು ಬದುಕಿದ್ರು. ಅರುಣ್ ಜೇಟ್ಲಿ ಅವರು ಬಹಳ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದರು, ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲೂ ಕೂಡ ಪಾರದರ್ಶಕತೆಯನ್ನು ತರೋದಕ್ಕೆ ಎಲೆಕ್ಟ್ರೋಲ್ ಬಾಂಡಿನ ಅವಶ್ಯಕತೆ ಇದೆ ಅಂತ ಹೇಳಿದರು. ಎಲೆಕ್ಟ್ರೋಲ್ ಬಾಂಡು ಎಲ್ಲ ಪಾರ್ಟಿಗೂ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗೂ ಕೊಟ್ಟಿದ್ದಾರೆ, TMCಗೂ ಕೊಟ್ಟಿದ್ದಾರೆ, DMKಗೂ ಕೊಟ್ಟಿದ್ದಾರೆ, RJDಗೂ ಕೊಟ್ಟಿದ್ದಾರೆ, JDUಗೂ ಕೊಟ್ಟಿದ್ದಾರೆ, ಆಮ್ ಆದ್ಮಿ ಪಾರ್ಟಿಗೂ ಕೊಟ್ಟಿದ್ದಾರೆ. ಈಗ ಹಾಗಿದ್ರೆ ಕಾಂಗ್ರೆಸ್ಸಿಗೆ ಕೊಟ್ಟರಲ್ಲ, ಅವ್ರು ಹೆದರಿಸಿ ಬದರಿಸಿ ತಗೊಂಡಿದ್ದಾರ? ನೋಡಿ, ಒಂದು ಕೇಳಿರಿ, ಆನ್ ಅಕೌಂಟ್ ಯಾರು ಹೆದರಿಸಿ ಬೆದರಿಸಿ ತಗೊಳ್ತಾರೆ ಅಂತ ಅನ್ಸೋದಿಲ್ಲ. ಹೆದರಿಸಿ ಬದರಿಸಿ ತಗೊಳ್ಳೋದೇನಿದ್ರು ಅದು ಕಾಂಗ್ರೆಸ್ ಕಲ್ಚರ್. ಯಾರು ಹೇಳಿದ್ದು 60 ವರ್ಷದಲ್ಲಿ ಸಂಗ್ರಹ ಆಗಿದೆ ಅಮೌಂಟು ಅಂತ? 60 ವರ್ಷದ ಹಿಂದೆ ಅಕೌಂಟೇ ಇರಲಿಲ್ಲ. ಯಾವ ಪಾರ್ಟಿಗೆ ಎಷ್ಟು ಹಣ ಬಂತು ಅನ್ನೋದಕ್ಕೆ ದಾಖಲೆ ಇಡುವ ವ್ಯವಸ್ಥೆನೇ ಇರಲಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೂ ಒಂದು ದಾಖಲೆ ಇರಬೇಕು ಅಂತ ಇಟ್ಟರು. ದುಡ್ಡು ಕೊಡೋರು ಹಂಗೂ ಕೊಡೋರು, ಆನ್ ರೆಕಾರ್ಡ್ ಕೊಡಬೇಕು ಅಂತಲೇ ಇರಲಿಲ್ಲ. ಹಂಗೆ ಈಗ ನೋಡಿ, ಒಂದು ತಿಳಿರಿ, ನಾನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಕಾಮೆಂಟ್ಸ್ ಮಾಡಕ್ಕೆ ನಾನು ಹೋಗಲ್ಲ. ಅದೊಂದು ದೊಡ್ಡ ಚರ್ಚೆಯ ವಿಷಯ. ನಾನು ಅದನ್ನು ಇಲ್ಲಿ ಕಾಮೆಂಟ್ಸ್ ಮಾಡಕ್ಕೆ ಹೋಗಲ್ಲ. ಅದು ಸಬ್ಜುಡಿಯಸ್ ಆಗುತ್ತೆ, ನಾನು ಕಾಮೆಂಟ್ಸ್ ಮಾಡಲ್ಲ. ಆದರೆ ಇದನ್ನ ಲೋಕಸಭೆಯಲ್ಲಿ ಆಕ್ಟ್ ಮಾಡಿ, ಪಾರ್ಲಿಮೆಂಟ್ನಲ್ಲಿ ಬಿಲ್ ಪಾಸ್ ಮಾಡಿ ಅಕೌಂಟಬಿಲಿಟಿ ಸೆಟ್ ಮಾಡೋದು. ಒಂದು ವೇಳೆ ಈಗ ನೀವು ಒಪ್ತೀರಾ, ಈ ಬಾಂಡ್ ಬರೋಕ್ಕಿಂತ ಮುಂಚೆ ರಾಜಕೀಯ ಪಕ್ಷಗಳಿಗೆ ಯಾರೋ ದೇಣಿಗೆ ಕೊಡ್ತಾನೆ ಇರಲಿಲ್ವಾ? ಯಾರು ಎಷ್ಟು ಕೊಟ್ಟರು ಅನ್ನೋದು ಮಾಹಿತಿ ಏನಾದರೂ ಇದೆಯಾ? ಮೊದಲನೇ ಬಾರಿಗೆ ಆ ರೀತಿ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದರೆ ಬಿಕಾಸ್ ಆಫ್ ದಟ್ ಬಿಲ್. ಆ ಬಿಲ್ ಇಲ್ಲದೆ ಇದ್ದರೆ ಮಾಹಿತಿನೇ ಇಲ್ಲ. ಈಗಲೂ ರಾಜಕೀಯ ಪಕ್ಷಗಳಿಗೆ ಉದ್ದಿಮೆದಾರರು ಅವ್ರ ಶಕ್ತಾನುಸಾರ ಅವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡ್ತಾರೆ. ರೂಲಿಂಗ್ ಪಾರ್ಟಿ ಇದ್ರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಅಪೋಸಿಷನ್ ಪಾರ್ಟಿ ಇದ್ರೆ ಸ್ವಲ್ಪ ಕಡಿಮೆ ಕೊಡ್ತಾರೆ. ನಾಳೆಯಿಂದ ನಿಮಗೆ ಯಾವ ಮಾಹಿತಿನೂ ಸಿಗಲ್ಲ. ಯಾಕೆಂದರೆ ಆ ಬಾಂಡ್ ಇದ್ರೆ ನಿಮ್ಗೆ ಓಪನ್ ಡಾಕ್ಯುಮೆಂಟ್ಸು. ಆ ಬಾಂಡ್ ಇಲ್ಲದೆ ಇರೋದ್ರಿಂದ ನಾಳೆನೂ ಕೊಡ್ತಾರೆ ದುಡ್ಡನ್ನ, ನಿಮ್ಗೆ ಯಾವ ಮಾಹಿತಿನೂ ಸಿಗಲ್ಲ. ಬಿಜೆಪಿ ಕೊಟ್ಟಿಲ್ಲ, ದಯವಿಟ್ಟು ಮಾಡಬೇಡಿ, ಬಿಜೆಪಿ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಮೇಲೆ ಅನಿವಾರ್ಯವಾಗಿ ಬಂದಿರುವಂತ ಮಾಹಿತಿ. ಬಿಜೆಪಿ ಅಂತ ಓಪನ್ ಆಗಿ ನೋಡಿ, ಅಂದ್ರೆ ಆ ಬಿಲ್ ತರದೇ ಇದ್ರೆ ಆ ಬಾಂಡ್ ಕೊಡುವ ಸಿಸ್ಟಮೇ ಬರ್ತಿರ್ಲಿಲ್ಲ. ಆ ಬಿಲ್ ತಂದಿದ್ರಿಂದ ಬಾಂಡ್ ಕೊಡೋ ಸಿಸ್ಟಮ್ ಬಂತು.